ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಅದರಲ್ಲೂ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ಅವರ ಪಿತೂರಿ ಇದು, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಇದಕ್ಕೆ ಕೇಳೋಕೆ ಸಿಗ್ತಾ ಇದೆ ಅದೆಲ್ಲವೂ ಕೂಡ ಬಿಜೆಪಿಯ ಪಿತೂರಿ. ಇವತ್ತು ಕೋರ್ಟ್ನ ತೀರ್ಪೇನು ಬರುತ್ತೆ ಅದರ ಆಧಾರದ ಮೇಲೆ ಪಕ್ಷವಾಗಿ ನಾವು ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧದ ಆರೋಪದಲ್ಲಿ ಹುರುಳಿಲ್ಲ, ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ, ಇದೊಂದು ಪಿತೂರಿ ಅನ್ನೋದು ಶರಣ ಪ್ರಕಾಶ್ ಪಾಟೀಲ್ರ ವಾದ. ಊಹಾಪೋಹಗಳಿಗೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಏನಾಗ್ತದೆ ಆದ್ಮೇಲೆ ನೋಡಿ ಮಾಡೋಣ. ಆಮೇಲೆ ಇದರಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕೇಸ್ ಇದೆಯಲ್ಲ, ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿಗಳದ್ದು ಏನೂ ಪಾತ್ರ ಇಲ್ಲ. ಅವ್ರಿಗೆ ಅಲಾಟ್ ಆದಾಗ ನಮ್ಮ ಸರ್ಕಾರ ಇರಲಿಲ್ಲ, ಅವರೇನು ಮುಖ್ಯಮಂತ್ರಿ ಇರಲಿಲ್ಲ, ಅವ್ರೇನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಏನು ಕಾರಣಕ್ಕೆ ಆಗ್ತಾಯಿದೆ ಇಲ್ಲ ಗೊತ್ತಿಲ್ಲ. ಇದು ಒಂದು ಪಿತೂರಿ ಇದೆ ಅಷ್ಟೇ. ಊಹಾಪೋಹಗಳಿಗೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಏನಾಗ್ತದೆ ಆದ್ಮೇಲೆ ನೋಡಿ ಮಾಡೋಣ. ಆಮೇಲೆ ಇದರಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕೇಸ್ ಇದೆಯಲ್ಲ, ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಹೀಗಾಗಿ ಕೋರ್ಟ್ನಲ್ಲಿ ಬರುವ ತೀರ್ಪಿನ ನಿರೀಕ್ಷೆಯಲ್ಲಿರುವ ಸಿದ್ದರಾಮಯ್ಯನವರು ಇವತ್ತು ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನ ಕೂಡ ರದ್ದುಗೊಳಿಸಿ ಮನೆಯಲ್ಲೇ ಇದ್ದಾರೆ. ಇನ್ನು ಮನೆಯಲ್ಲಿರುವ ಸಿದ್ದರಾಮಯ್ಯನವರ ಭೇಟಿಯಾಗಲಿಕ್ಕೆ ಸಚಿವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಬೇರೆ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮನೆಯಲ್ಲೇ ಇರ್ತಾರಂತೆ ಕೋರ್ಟ್ನಿಂದ ತೀರ್ಪು ಆಚೆ ಬರೋವರೆಗೂ. ಹೀಗಾಗಿ ಅನೇಕ ಸಚಿವರು ನೈತಿಕ ಬೆಂಬಲ ನೀಡಲಿಕ್ಕೆ, ಹಾಗೆ ನಾವಿದ್ದೇವೆ ನಿಮ್ಮ ಪರವಾಗಿ ಅಂತ ಹೇಳಲಿಕ್ಕೆ ಇದೀಗ ಮುಖ್ಯಮಂತ್ರಿಗಳ ನಿವಾಸಕ್ಕೇನೆ ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಮುಖ್ಯಮಂತ್ರಿಗಳ ನಿವಾಸಕ್ಕೇನೆ ಒಬ್ಬರಾದ ನಂತರ ಒಬ್ಬರು ಸಚಿವರು ಭೇಟಿಯನ್ನ ನೀಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದಲೇ. ವೀರೇಶ್, ತೀರ್ಪು ಬರೋವರೆಗೂ ಎಲ್ಲ ಕಾರ್ಯಕ್ರಮಗಳ ರದ್ದಂತೆ. ಅನೇಕ ನಾಯಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ಭೇಟಿ ಆಗ್ತಿದ್ದಾರೆ ಅನ್ನೋದು, ಯಾರೆಲ್ಲ ಬರ್ತಿದ್ದಾರೆ, ಸದ್ಯಕ್ಕೆ ಸಿದ್ದರಾಮಯ್ಯನವರ ಸುತ್ತಮುತ್ತ ಏನೆಲ್ಲ ಚಟುವಟಿಕೆಗಳು ಗಮನಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ ರಂಗನಾಥ್, ಮೂಡಾ ಪ್ರಕರಣ ಸಂಬಂಧ ಇವತ್ತು 12 ಗಂಟೆಗೆ ಹೈಕೋರ್ಟ್ ತೀರ್ಪು ನೀಡಲಿದೆ. ಹೀಗಾಗಿ ಎಲ್ಲೊಂದು ಕಡೆ ಸಿಎಂ ಅವರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇವತ್ತು ಸಿಎಂ ಅವರ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಇದೀಗ ಅವರ ನಿವಾಸದಲ್ಲಿ ಇದ್ದಾರೆ. ಯಾಕಂದರೆ ಹಲವಾರು ಕಾರ್ಯಕ್ರಮಗಳು ಸಹ ಇದ್ದು, ಹೀಗಾಗಿ ಅವ್ರನ್ನ ಭೇಟಿ ಮಾಡಲು ಸಹ ಹಲವಾರು ಸಚಿವರು ಬಂದಿದ್ದಾರೆ. ಮಧು ಬಂಗಾರಪ್ಪ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಮತ್ತು ಕೃಷ್ಣ ಬೈರೇಗೌಡರು ಎಲ್ಲರೂ ಬಂದಿದ್ದಾರೆ. ಅದಲ್ಲದೆ ಅವರವರು ಬೇರೆ ಬೇರೆ ಸಚಿವರು ಸಹ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ರದ್ದು ಮಾಡಿ ಈಗ ಸಿಎಂ ಭೇಟಿ ಮಾಡಲು ಮತ್ತು ನೈತಿಕ ಬೆಂಬಲ ನೀಡಲು ಬಂದಿದ್ದಾರೆ. ಯಾಕಂದರೆ ಇವತ್ತು 12 ಗಂಟೆಗೆ ತೀರ್ಪು ಬರಲಿದೆ. ಆ ತೀರ್ಪು ಪರ ಬರುತ್ತಾ ವಿರೋಧ ಬರ್ತಾ ಡಿಸ್ಕಷನ್ ನಡೀತೆ. ಪರ ಬಂದರೆ ಯಾವ ರೀತಿ ಏನು ಹೋರಾಟ ಮಾಡಬೇಕು, ವಿರೋಧ ಬಂದರೆ ಏನು ಕಾನೂನಾತ್ಮಕ ಏನಾದರೂ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಎಲ್ಲ ವಿಚಾರವನ್ನು ಚರ್ಚೆ ನಡೀತಿದೆ. ಮತ್ತೊಂದು ಕಡೆ ಯಾಕಂದರೆ ರಾಜ್ಯಪಾಲ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ವಿಚಾರವಾಗಿ ಇವತ್ತು ಇಬ್ಬರ ಅಂದರೆ ರಾಜ್ಯಪಾಲರ ವಕೀಲರ ವಾದ ಮತ್ತು ಸಿಎಂ ಪರ ವಕೀಲರ ವಾದ, ಇಬ್ಬರ ವಾದವನ್ನು ಹೈಕೋರ್ಟ್ ಪರಿಗಣಿಸಿ ಇದೀಗ 12 ಗಂಟೆಗೆ ತೀರ್ಪು ನೀಡಲಿದೆ. ಹೀಗಾಗಿ ಸಿಎಂ ಅವರಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. 12 ಗಂಟೆಗೆ ಸಮಯವನ್ನ ನಿಗದಿ ಮಾಡಿದೆ ಕೋರ್ಟ್. ಸಿದ್ದರಾಮಯ್ಯನವರ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಯ ರಿಟ್ ಅರ್ಜಿಯ ತೀರ್ಪನ್ನ ಪ್ರಕಟ ಮಾಡುವ ಸಲುವಾಗಿ. ಹೀಗಾಗಿ 12 ಗಂಟೆ ತನಕ ಮುಖ್ಯಮಂತ್ರಿಗಳು ಬೇರೆ ಯಾವುದೇ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಮೂಡಾಕ್ಕೆ ಸಂಬಂಧಪಟ್ಟ ಯಾವುದೇ ಫೈಲ್ಗೂ ದಾಖಲಾತಿಗೂ ಸಿದ್ದರಾಮಯ್ಯನವರು ಸಹಿ ಮಾಡಿಲ್ಲ. ಮೂಡಾ ವಿಚಾರದಲ್ಲಿ ಅಕ್ರಮ ಅನ್ನೋ ಆರೋಪ ಇದೆಯಲ್ಲ, ಇದರಲ್ಲಿ ಹುರುಳಿಲ್ಲ. ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನೋದನ್ನ ಪ್ರೂವ್ ಮಾಡುವಂತಹ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ತಪ್ಪೇ ಮಾಡಿಲ್ಲ. ಇದು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಹೇಳಿಕೆ. ನಾವು ಸಹಜ ನ್ಯಾಯದ ನಿರೀಕ್ಷೆಯಲ್ಲಿದ್ದೇವೆ, ನ್ಯಾಚುರಲ್ ಜಸ್ಟಿಸ್. ಅವಸರದಲ್ಲಿ ರಾಜ್ಯಪಾಲರು ನಿರ್ಣಯವನ್ನ ಕೈಗೊಂಡಿದ್ದಾರೆ, ನಾವು ಎಲ್ಲವನ್ನ ಕೂಡ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ನ್ಯಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಫೈಲ್ ಮೇಲೆ ಆರ್ಡರ್ ಮಾಡಿಲ್ಲ, ಮೌಖಿಕ ಆದೇಶ ಕೊಟ್ಟಿಲ್ಲ,
ಆಮೇಲೆ ಮಾನ್ಯ ರಾಜ್ಯಪಾಲರು ಅವುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುವಾಗ ತಮ್ಮದೇ ಆದ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ, ಅವಸರದಲ್ಲಿ ತೆಗೆದುಕೊಂಡಿದ್ದಾರೆ. ಇವೆಲ್ಲ ಚರ್ಚೆ ಆಗಿದೆ, ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ಸ್ ಆಗಿದೆ. ಎರಡೂ ಬದಿಯಿಂದನೂ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಎಲ್ಲ ಕೇಳಿದ್ದಾರೆ. ಆ ಹಿನ್ನೆಲೆಯೊಳಗೆ ನಮಗೆ ವಿಶ್ವಾಸ ಇದೆ ಇವತ್ತು ನ್ಯಾಯ ಸಹಜವಾಗಿ ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ಬರ್ತದೆ. ನ್ಯಾಯವನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಸಿದ್ದರಾಮಯ್ಯನವರು ಯಾವುದೇ ಫೈಲ್ ಮೇಲೆ ಆರ್ಡ್ರ್ ಮಾಡಿಲ್ಲ, ಮೌಖಿಕ ಆದೇಶ ಕೊಟ್ಟಿಲ್ಲ. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಸಚಿವ ಸಂಪುಟದ ಸಹೋದ್ಯೋಗಿಗಳು. ಅದರಲ್ಲೂ ಸಚಿವ ಶರಣಪ್ರಕಾಶ್ ಪಾಟೀಲ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಿಜೆಪಿಯವರ ಪಿತೂರಿ ಇದು, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳು ಇದಕ್ಕೆ ಕೇಳೋಕೆ ಸಿಗ್ತಾ ಇದೆ ಅದೆಲ್ಲವೂ ಕೂಡ ಬಿಜೆಪಿಯ ಪಿತೂರಿ. ಇವತ್ತು ಕೋರ್ಟ್ನ ತೀರ್ಪೇನು ಬರುತ್ತೆ ಅದರ ಆಧಾರದ ಮೇಲೆ ಪಕ್ಷವಾಗಿ ನಾವು ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧದ ಆರೋಪದಲ್ಲಿ ಹುರುಳಿಲ್ಲ, ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪಾತ್ರವೇ ಇಲ್ಲ, ಇದೊಂದು ಪಿತೂರಿ ಅನ್ನೋದು ಶರಣಪ್ರಕಾಶ್ ಪಾಟೀಲ್ರ ವಾದ. ಊಹಾಪೋಹಗಳಿಗೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಈಗೇನಾಗ್ತದೆ ಆದಮೇಲೆ ನೋಡಿ ಮಾಡೋಣ. ಆಮೇಲೆ ಇದರಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕೇಸ್ ಇದೆಯಲ್ಲ, ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿಗಳದ್ದು ಏನೂ ಪಾತ್ರ ಇಲ್ಲ. ಇದು ಅವ್ರಿಗೆ ಅಲಾಟ್ ಆದಾಗ ನಮ್ಮ ಸರ್ಕಾರ ಇರಲಿಲ್ಲ, ಅವರೇನು ಮುಖ್ಯಮಂತ್ರಿ ಇರಲಿಲ್ಲ, ಅವ್ರೇನು ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಏನು ಕಾರಣಕ್ಕೆ ಆಗ್ತಾಯಿದೆ ಇಲ್ಲ ಗೊತ್ತಿಲ್ಲ. ಇದು ಒಂದು ಪಿತೂರಿ ಇದೆ ಅಷ್ಟೇ. ಊಹಾಪೋಹಗಳಿಗೆ ಹೋಗಲ್ಲ. ವಿ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಈಗೇನಾಗ್ತದೆ ಆದಮೇಲೆ ನೋಡಿ ಮಾಡೋಣ. ಆಮೇಲೆ ಇದರಲ್ಲಿ ಯಾವುದೇ ಹುರುಳಿಲ್ಲ ನೋಡಿ. ಫಸ್ಟ್ ಆಫ್ ಆಲ್ ಈ ಕೇಸ್ ಇದೆಯಲ್ಲ ಇನ್ನು ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಹೀಗಾಗಿ ಕೋರ್ಟ್ನಲ್ಲಿ ಬರುವ ತೀರ್ಪಿನ ನಿರೀಕ್ಷೆಯಲ್ಲಿರುವ ಸಿದ್ದರಾಮಯ್ಯನವರು ಇವತ್ತು ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನು ಕೂಡ ರದ್ದುಗೊಳಿಸಿ ಮನೆಯಲ್ಲೇ ಇದ್ದಾರೆ. ಇನ್ನು ಮನೆಯಲ್ಲಿರುವ ಸಿದ್ದರಾಮಯ್ಯನವರ ಭೇಟಿಯಾಗಲಿಕ್ಕೆ ಸಚಿವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಮನೆಯಲ್ಲೇ ಇರ್ತಾರಂತೆ ಕೋರ್ಟ್ನಿಂದ ತೀರ್ಪು ಆಚೆ ಬರೋವರೆಗೂ. ಹೀಗಾಗಿ ಅನೇಕ ಸಚಿವರು ನೈತಿಕ ಬೆಂಬಲ ನೀಡಲಿಕ್ಕೆ, ಹಾಗೆ ನಾವಿದ್ದೇವೆ ನಿಮ್ಮ ಪರವಾಗಿ ಅಂತ ಹೇಳಲಿಕ್ಕೆ ಇದೀಗ ಮುಖ್ಯಮಂತ್ರಿಗಳ ನಿವಾಸಕ್ಕೇನೆ ಭೇಟಿ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಮುಖ್ಯಮಂತ್ರಿಗಳ ನಿವಾಸಕ್ಕೇನೆ ಒಬ್ಬರಾದ ನಂತರ ಒಬ್ಬರು ಸಚಿವರು ಭೇಟಿಯನ್ನ ನೀಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದಲೇ. ವೀರೇಶ, ತೀರ್ಪು ಬರೋವರೆಗೂ ಎಲ್ಲ ಕಾರ್ಯಕ್ರಮಗಳ ರದ್ದಂತೆ. ಅನೇಕ ನಾಯಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಂದು ಭೇಟಿ ಆಗ್ತಿದ್ದಾರೆ ಅನ್ನೋದು, ಯಾರೆಲ್ಲ ಬರ್ತಿದ್ದಾರೆ, ಸದ್ಯಕ್ಕೆ ಸಿದ್ದರಾಮಯ್ಯನವರ ಸುತ್ತಮುತ್ತ ಏನೆಲ್ಲ ಚಟುವಟಿಕೆಗಳು ಗಮನಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ ರಂಗನಾಥ್ ಮೂಡಾ ಪ್ರಕರಣ ಸಂಬಂಧ ಇವತ್ತು 12 ಗಂಟೆಗೆ ಹೈಕೋರ್ಟ್ ತೀರ್ಪು ನೀಡಲಿದೆ. ಹೀಗಾಗಿ ಎಲ್ಲೊಂದು ಕಡೆ ಸಿಎಂ ಅವರಿಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಇವತ್ತು ಸಿಎಂ ಅವರ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ಇದೀಗ ಅವರ ನಿವಾಸದಲ್ಲಿ ಇದ್ದಾರೆ. ಯಾಕಂದರೆ ಹಲವಾರು ಕಾರ್ಯಕ್ರಮಗಳು ಸಹ ಇದ್ದು, ಹೀಗಾಗಿ ಅವ್ರನ್ನ ಭೇಟಿ ಮಾಡಲು ಸಹ ಏನು ಹಲವಾರು ಸಚಿವರು ಬಂದಿದ್ದಾರೆ. ಮಧು ಬಂಗಾರಪ್ಪ, ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಮತ್ತು ಕೃಷ್ಣ ಬೈರೇಗೌಡರು ಎಲ್ಲರೂ ಬಂದಿದ್ದಾರೆ. ಅದಲ್ಲದೆ ಅವರವರು ಬೇರೆ ಬೇರೆ ಸಚಿವರು ಸಹ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ರದ್ದು ಮಾಡಿ ಈಗ ಸಿಎಂ ಭೇಟಿ ಮಾಡಲು ಮತ್ತು ನೈತಿಕ ಬೆಂಬಲ ನೀಡಲು ಬಂದಿದ್ದಾರೆ. ಯಾಕಂದರೆ ಇವತ್ತು 12 ಗಂಟೆಗೆ ತೀರ್ಪು ಬರಲಿದೆ. ಆ ತೀರ್ಪು ಪರ ಬರುತ್ತಾ ವಿರೋಧ ಬರ್ತಾ ಡಿಸ್ಕಷನ್ ನಡೀತೆ. ಪರ ಬಂದರೆ ಯಾವ ರೀತಿ ಏನು ಹೋರಾಟ ಮಾಡಬೇಕು, ವಿರೋಧ ಬಂದರೆ ಏನು ಕಾನೂನಾತ್ಮಕ ಏನಾದರೂ ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಎಲ್ಲ ವಿಚಾರವನ್ನು ಚರ್ಚೆ ನಡೀತಿದೆ. ಮತ್ತೊಂದು ಕಡೆ ಯಾಕಂದರೆ ರಾಜ್ಯಪಾಲ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ವಿಚಾರವಾಗಿ ಇವತ್ತು ಇಬ್ಬರ ಅಂದರೆ ರಾಜ್ಯಪಾಲರ ವಕೀಲರ ವಾದ ಮತ್ತು ಸಿಎಂ ಪರ ವಕೀಲರ ವಾದ, ಇಬ್ಬರ ವಾದವನ್ನು ಹೈಕೋರ್ಟ್ ಪರಿಗಣಿಸಿ ಇದೀಗ 12 ಗಂಟೆಗೆ ತೀರ್ಪು ನೀಡಲಿದೆ. ಹೀಗಾಗಿ ಸಿಎಂ ಅವರಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. 12 ಗಂಟೆಗೆ ಸಮಯವನ್ನ ನಿಗದಿ ಮಾಡಿದೆ ಕೋರ್ಟ್. ಸಿದ್ದರಾಮಯ್ಯನವರ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಯ ರಿಟ್ ಅರ್ಜಿಯ ತೀರ್ಪನ್ನ ಪ್ರಕಟ ಮಾಡುವ ಸಲುವಾಗಿ. ಹೀಗಾಗಿ 12 ಗಂಟೆ ತನಕ ಮುಖ್ಯಮಂತ್ರಿಗಳು ಬೇರೆ ಯಾವುದೇ ಕಾರ್ಯದಲ್ಲಿ ಭಾಗಿಯಾಗ್ತಾ ಇಲ್ಲ.